ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ. ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಶ್ರೀಲಂಕಾ ವಿರುದ್ಧದ ಸರಣಿಗಾಗಿ ಭಾರತ ಟಿ20 ತಂಡದ ಆಟಗಾರರು ಕೊಲಂಬೋಗೆ ತೆರಳಿದ್ದಾರೆ. ಟೀಂ ಇಂಡಿಯಾದಿಂದ ಹೊಸ ಕೋಚ್, ಹೊಸ ಕ್ಯಾಪ್ಟನ್ ಲಂಕಾ ಪ್ರವಾಸಕ್ಕೆ ತೆರಳಿದ್ದು ವಿಶೇಷ. ಈ ಸರಣಿಯು ಜುಲೈ 27ರಿಂದ ಶುರುವಾಗಲಿದೆ. ಈ ಸರಣಿಯ ಮೂಲಕ ಭಾರತ ಟಿ20 ತಂಡದ ಪೂರ್ಣ ಪ್ರಮಾಣದ ನಾಯಕನಾಗಿ ಸೂರ್ಯಕುಮಾರ್ ಯಾದವ್ ಹೊಸ ಇನ್ನಿಂಗ್ಸ್ ಅನ್ನು ಆರಂಭಿಸಲಿದ್ದಾರೆ. ಹಾಗೆಯೇ ಈ ಸರಣಿಯೊಂದಿಗೆ ಟೀಂ ಇಂಡಿಯಾದ ಮುಖ್ಯ ಕೋಚ್ ಗೌತಮ್ ಗಂಭೀರ್ ಕಾರ್ಯಾರಂಭ ಮಾಡಲಿದ್ದಾರೆ. ಹೀಗಾಗಿ ಲಂಕಾ ವಿರುದ್ಧದ ಸರಣಿ ಈ ಇಬ್ಬರ ಪಾಲಿಗೆ ತುಂಬಾ ಮಹತ್ವದ್ದು. ಟೀಂ ಇಂಡಿಯಾದ 15 ಆಟಗಾರರ ಬಳಗ ಶ್ರೀಲಂಕಾ ಪ್ರವಾಸಕ್ಕೆ ತೆರಳಿದೆ. ಇದರಲ್ಲಿ ಟೀಂ ಇಂಡಿಯಾದ 7 ಆಟಗಾರರು ಮೊದಲ ಬಾರಿಗೆ ಶ್ರೀಲಂಕಾ ನೆಲದಲ್ಲಿ ಟಿ20 ಆಡಲಿದ್ದಾರೆ. ಅಚ್ಚರಿಯ ಸಂಗತಿ ಅಂದ್ರೆ ಈ 7 ಆಟಗಾರರ ಪೈಕಿ 6 ವರ್ಷಗಳಿಂದ ಭಾರತ ಪರ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡ್ತಾ ಇರುವ ಆಟಗಾರರು ಕೂಡ ಇದ್ದಾರೆ. ಯಶಸ್ವಿ ಜೈಸ್ವಾಲ್, ಹರ್ಷದೀಪ್ ಸಿಂಗ್, ಶಿವಮ್ ದುಬೆ, ಖಲೀಲ್ ಅಹ್ಮದ್, ರಿಯಾನ್ ಪರಾಗ್, ರವಿ ಬಿಷ್ಣೋಯ್, ರಿಂಕು ಸಿಂಗ್ ಇದೇ ಮೊದಲ ಬಾರಿಗೆ ಲಂಕಾ ನೆಲದಲ್ಲಿ ಆಡಲಿದ್ದಾರೆ. ಮುಂಬೈ ಇಂಡಿಯನ್ಸ್ ಪರ 9 ಸೀಸನ್ಗಳಲ್ಲಿ ಕಣಕ್ಕಿಳಿದಿರುವ ಸೂರ್ಯಕುಮಾರ್ ಯಾದವ್ ಈ ಬಾರಿ ತವರು ಟೀಮ್ಗೆ ಗುಡ್ ಬೈ ಹೇಳಲಿದ್ದಾರೆ ಎಂಬ ಸುದ್ದಿ ಪಕ್ಕಾ ಎನ್ನಲಾಗ್ತಿದೆ. ಸೂರ್ಯಕುಮಾರ್ ಮುಂಬೈ ತಂಡದಲ್ಲಿ ಪಡೆಯುತ್ತಿರುವ ಸಂಭಾವನೆ ಕೇವಲ 8 ಕೋಟಿ ರೂಪಾಯಿ ಮಾತ್ರ. ಅದೇ ಇಶಾನ್ ಕಿಶನ್ ಸೇರಿದಂತೆ ಇತರೆ ಆಟಗಾರರು 10 ರಿಂದ 15 ಕೋಟಿ ರೂಪಾಯಿವರೆಗೂ ಕೂಡ ಸಂಭಾವನೆಯನ್ನು ಪಡೆಯುತ್ತಾ ಇದ್ದಾರೆ. ಈ ಎಲ್ಲ ಕಾರಣಗಳಿಂದ ಸೂರ್ಯ ಮುಂಬೈ ಇಂಡಿಯನ್ಸ್ ತಂಡವನ್ನು ತೊರೆಯಲಿದ್ದಾರೆ ಎನ್ನಲಾಗಿದೆ. ಸೂರ್ಯಕುಮಾರ್ ಯಾದವ್ ಈ ಬಾರಿಯ ಮೆಗಾ ಹರಾಜಿನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ರೋಹಿತ್ ಶರ್ಮಾ ಅವರನ್ನ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿಯು ರಿಲೀಸ್ ಮಾಡಲಿದೆ ಎಂಬ ಸುದ್ದಿ ಈಗ ಸಖತ್ ಸೌಂಡ್ ಮಾಡ್ತಿದೆ. ಒಂದ್ ವೇಳೆ ಹಿಟ್ಮ್ಯಾನ್ ಮುಂಬೈ ತಂಡದಿಂದ ಹೊರಬಂದ್ರೆ ಆರ್ಸಿಬಿ ಹಾಗೆ ಲಕ್ನೋ ಸೂಪರ್ ಜೈಂಟ್ಸ್ ಫ್ರಾಂಚೈಸಿಗಳು ತಮ್ಮ ತಂಡಕ್ಕೆ ಸೆಳೆದು ನಾಯಕತ್ವ ಪಟ್ಟ ಕಟ್ಟಲು ತುದಿಗಾಲಲ್ಲಿ ನಿಂತಿವೆ. ರೋಹಿತ್ ಶರ್ಮಾ ಆರ್ಸಿಬಿ ತಂಡಕ್ಕೆ ಬರಬೇಕು ಅನ್ನೋದು ಫ್ಯಾನ್ಸ್ ಒತ್ತಾಯ ಕೂಡ ಹೌದು. ಟೀಂ ಇಂಡಿಯಾದ ಮಾಜಿ ಆಟಗಾರ ರಾಹುಲ್ ದ್ರಾವಿಡ್ ರಾಜಸ್ಥಾನ ರಾಯಲ್ಸ್ ತಂಡದ ಮುಖ್ಯ ಕೋಚ್ ಆಗುವ ಸಾಧ್ಯತೆ ಇದೆ. ಈ ಬಗ್ಗೆ ಶೀಘ್ರದಲ್ಲೇ ಅಂತಿಮ ನಿರ್ಧಾರವನ್ನು ಪ್ರಕಟ ಮಾಡಲಿದ್ದಾರೆ. ರಾಜಸ್ಥಾನ ರಾಯಲ್ಸ್ ಫ್ರಾಂಚೈಸಿಯು ರಾಹುಲ್ ದ್ರಾವಿಡ್ ಅವರನ್ನ ಮುಖ್ಯ ಕೋಚ್ ಆಗಿ ನೇಮಿಸಿಕೊಳ್ಳಲು ಆಸಕ್ತಿಯನ್ನು ಹೊಂದಿದೆ. ಈ ಬಗ್ಗೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಈ ಮಾತುಕತೆ ಅಂತಿಮ ಹಂತದಲ್ಲಿದ್ದು ದ್ರಾವಿಡ್ ಕಡೆಯಿಂದ ಗ್ರೀನ್ ಸಿಗ್ನಲ್ಗಾಗಿ ಆರ್ಆರ್ ಫ್ರಾಂಚೈಸಿ ಕಾಯ್ತಾ ಇದೆ. ರಾಹುಲ್ ದ್ರಾವಿಡ್ ಈ ಹಿಂದೆ ರಾಜಸ್ಥಾನ ರಾಯಲ್ಸ್ ತಂಡದ ಮಾಜಿ ನಾಯಕರಾಗಿದ್ದು, ಜೊತೆಗೆ ಆರ್ಆರ್ ಮ್ಯಾನೇಜ್ಮೆಂಟ್ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ. ಟಿ20 ವಿಶ್ವಕಪ್ನಿಂದ ದೂರ ಉಳಿದಿದ್ದ ಸ್ಟಾರ್ ಬ್ಯಾಟರ್ ಶ್ರೇಯಸ್ ಅಯ್ಯರ್ ಜೊತೆ ಟೀಂ ಇಂಡಿಯಾ ಸೆಲೆಕ್ಷನ್ ಕಮಿಟಿ ಅಧ್ಯಕ್ಷರು ಬಹಿರಂಗವಾಗಿ ಕ್ಷಮೆ ಕೇಳಿದ್ದಾರೆ. ಈ ಬಗ್ಗೆ ಮಾತನಾಡಿದ ಸೆಲೆಕ್ಷನ್ ಕಮಿಟಿ ಮುಖ್ಯಸ್ಥ ಅಜಿತ್ ಅಗರ್ಕರ್, ಶ್ರೇಯಸ್ ಅವರನ್ನ ನಾವು ಅಪಾರ್ಥ ಮಾಡಿಕೊಂಡಿದ್ದೇವೆ. ನಾವು ಮಾಡಿದ ತಪ್ಪನ್ನ ಒಪ್ಪಿಕೊಳ್ತೇವೆ. ನಮ್ಮನ್ನ ಕ್ಷಮಿಸುವಂತೆ ಶ್ರೇಯಸ್ ಅಯ್ಯರ್ ಅವರನ್ನ ಕೇಳಿಕೊಳ್ತೇವೆ. ಶ್ರೇಯಸ್ ಅಯ್ಯರ್ ಸದ್ಯದಲ್ಲೇ ಬಿಸಿಸಿಐ ಸೆಂಟ್ರಲ್ ಕಾಂಟ್ಯಾಕ್ಟ್ಗೆ ಸೇರಿಸಲಾಗುವುದು. ಇವರು ಎಲ್ಲಾ ಫಾರ್ಮೆಟ್ ಪ್ಲೇಯರ್ ಎಂದು ಅಜಿತ್ ಅಗರ್ಕರ್ ಹೇಳಿದ್ದಾರೆ. ಮಹಿಳಾ ಏಷ್ಯಾ ಕಪ್ನಲ್ಲಿ ಇದೇ ಮೊದಲ ಬಾರಿಗೆ ಲಂಕಾದ ಸಿಡಿಲಮ್ಮರಿ ಚಾಮರಿ ಶತಕ ಸಿಡಿಸಿ ಮಿಂಚಿದ್ದಾರೆ. ಸಿಡಿಲಬ್ಬರದ ಶತಕದೊಂದಿಗೆ ಚಾಮರಿ ಆಟಪಟ್ಟು ಟಿ20 ಮಾದರಿಯಲ್ಲಿ ಶತಕ ಸಿಡಿಸಿದ ಮೊದಲ ಆಟಗಾರ್ತಿ ಎನಿಸಿಕೊಂಡಿದ್ದಾರೆ. ಈ ಮೊದಲು ಟಿ20 ಏಷ್ಯಾ ಕಪ್ನಲ್ಲಿ ಯಾವುದೇ ಮಹಿಳಾ ಆಟಗಾರ್ತಿ ಶತಕವನ್ನು ಸಿಡಿಸಿರಲಿಲ್ಲ. ಅತಿಥೇಯ ಶ್ರೀಲಂಕಾ ತಂಡದ ಚಾಮರಿ ಮಲೇಷ್ಯಾ ತಂಡದ ಎದುರು ಈ ಸಾಧನೆ ಮಾಡಿದ್ದಾರೆ. ಲಂಕಾ ಕ್ಯಾಪ್ಟನ್ ಚಾಮರಿ ಆಟಪಟ್ಟು ಕೇವಲ 69 ಎಸೆತಗಳಲ್ಲಿ 119 ರನ್ಗಳನ್ನು ಸಿಡಿಸಿದ್ದಾರೆ. ಇನ್ನು ಈ ಪಂದ್ಯದಲ್ಲಿ ಲಂಕಾ ತಂಡ 184 ರನ್ಗಳ ಗುರಿ ಬೆನ್ನಟ್ಟಿದ ಮಲೇಷ್ಯಾ ತಂಡ ಕೇವಲ 40 ರನ್ಗಳಿಗೆ ಆಲ್ಔಟ್ ಆಗಿ ಸೋಲೊಪ್ಪಿಕೊಂಡಿದೆ. ಲಂಕಾ ಸರಣಿಗೆ ಹಾರ್ದಿಕ್ ಪಾಂಡ್ಯ ಯಾಕೆ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿಲ್ಲ ಎಂಬ ವಿಚಾರದ ಬಗ್ಗೆ ಅಜಿತ್ ಅಗರ್ಕರ್ ಕೆಲವೊಂದು ವಿಚಾರಗಳನ್ನು ಹೇಳಿದ್ದಾರೆ. ನಾಯಕತ್ವಕ್ಕೆ ಸೂರ್ಯ ಉತ್ತಮ ಅಭ್ಯರ್ಥಿ. ಅವರು ಅತ್ಯುತ್ತಮ ಟಿ20 ಆಟಗಾರರೂ ಆಗಿದ್ದು ಡ್ರೆಸ್ಸಿಂಗ್ ರೂಮ್ನಲ್ಲಿ ಉತ್ತಮ ವಾತಾವರಣವನ್ನು ಸೃಷ್ಟಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಷ್ಟೇ ಅಲ್ಲದೆ ನಮಗೆ ಎಲ್ಲಾ ಪಂದ್ಯಗಳನ್ನು ಆಡುವ ನಾಯಕ ಬೇಕಿತ್ತು. ಹಾರ್ದಿಕ್ ಯಾವಾಗಲೂ ಕೂಡ ನಮಗೆ ಪ್ರಮುಖ ಆಟಗಾರ. ಆದರೆ ಫಿಟ್ನೆಸ್ ಅವರಿಗೆ ಸವಾಲಾಗಿದೆ. ನಮಗೆ ಹೆಚ್ಚಿನ ಸಮಯ ಲಭ್ಯವಿರುವ ನಾಯಕ ಬೇಕು. ಇವೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ಸೂರ್ಯ ಅವರನ್ನು ನಾಯಕನನ್ನಾಗಿ ಮಾಡಲಾಗಿದೆ ಎಂದು ಅಗರ್ಕರ್ ತಿಳಿಸಿದ್ದಾರೆ. ಭಾರತದ ವಿರುದ್ಧದ ಟಿ20 ಸರಣಿಗೆ ಶ್ರೀಲಂಕಾ ತಂಡವನ್ನು ಪ್ರಕಟ ಮಾಡಲಾಗಿದೆ. ಈ ಹಿಂದೆ ಕ್ಯಾಪ್ಟನ್ ಆಗಿದ್ದ ಒನಿಂದು ಹಸರಂಗ ಟಿ20 ವಿಶ್ವಕಪ್ನಲ್ಲಿನ ಹೀನಾಯ ಸೋಲಿನ ಬೆನ್ನಲ್ಲೇ ನಾಯಕತ್ವಕ್ಕೆ ರಾಜೀನಾಮೆಯನ್ನು ನೀಡಿದರು. ಇದೀಗ ಶ್ರೀಲಂಕಾ ತಂಡದ ನೂತನ ನಾಯಕನಾಗಿ ಚರಿತ್ ಅಸರಂಕ ಅವರನ್ನು ಆಯ್ಕೆ ಮಾಡಲಾಗಿದೆ. ಶ್ರೀಲಂಕಾ ತಂಡದಿಂದ ಹಿರಿಯ ಆಲ್ರೌಂಡರ್ ಏಂಜೆಲೋ ಮ್ಯಾಥ್ಯೂಸ್ ಹೊರಬಿದ್ದಿದ್ದಾರೆ. ಕೋಚ್ ಗೌತಮ್ ಗಂಭೀರ್ ಸೂರ್ಯಕುಮಾರ್ ಯಾದವ್ ಅವರನ್ನ ಟಿ20 ಕ್ಯಾಪ್ಟನ್ ಮಾಡಿರುವ ಇನ್ಸೈಡ್ ಸುದ್ದಿ ಈಗ ರಿವೀಲ್ ಆಗಿದೆ. ಟಿ20 ಟೂರ್ನಿಗಳಲ್ಲಿ ಸೂರ್ಯಕುಮಾರ್ ನಾಯಕನಾಗಿ ಮುಂದುವರಿಯಬೇಕು. ಆದರೆ ಏಕದಿನ ಮಾದರಿಯಿಂದ ಸೂರ್ಯಕುಮಾರ್ ಯಾದವ್ ಹೊರಗಿರಬೇಕು ಅನ್ನೋದು ಗಂಭೀರ್ ಉದ್ದೇಶ ಎನ್ನಲಾಗ್ತಿದೆ. ಹೀಗಾಗಿ ಪರ್ಮನೆಂಟ್ ಆಗಿ ಏಕದಿನ ಪಂದ್ಯದಿಂದ ಸೂರ್ಯಕುಮಾರ್ ಕೈ ಬಿಡುವ ಯೋಚನೆಯಲ್ಲಿದ್ದಾರೆ ಗಂಭೀರ್. ಶ್ರೇಯಸ್ ಅಯ್ಯರ್, ಕೆಎಲ್ ರಾಹುಲ್ ಏಕದಿನ ಸರಣಿ ಆಡಬೇಕು ಅನ್ನೋ ಉದ್ದೇಶದಿಂದ ಗಂಭೀರ್ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನಲಾಗಿದೆ. ಸ್ಕಾಟ್ಲೆಂಡ್ನಲ್ಲಿ ನಡೀತಾ ಇರುವ ಒಮಾನ್ ಹಾಗೆ ಸ್ಕಾಟ್ಲೆಂಡ್ ನಡುವಿನ ಏಕದಿನ ಪಂದ್ಯದಲ್ಲಿ ಸ್ಕಾಟ್ಲೆಂಡ್ ಪರ ಚೊಚ್ಚಲ ಪಂದ್ಯವನ್ನಾಡ್ತಾ ಇರುವ ಯುವ ವೇಗಿ ಚಾರ್ಲಿ ಕ್ಯಾಸಲ್ ಇತಿಹಾಸವನ್ನು ಬರೆದಿದ್ದಾರೆ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ನಲ್ಲಿ ಯಾವೊಬ್ಬ ಬೌಲರ್ಗೂ ಕೂಡ ಸಾಧ್ಯವಾಗದ ದಾಖಲೆಯನ್ನ ಚಾರ್ಲಿ ನಿರ್ಮಿಸಿದ್ದಾರೆ. ಕೇವಲ 5.4 ಓವರ್ಗಳನ್ನು ಬೌಲ್ ಮಾಡಿದ ಚಾರ್ಲಿ 1 ಮೇಡನ್ ಓವರ್ ಸೇರಿದಂತೆ ಕೇವಲ 21 ರನ್ ನೀಡಿ ಬರೋಬ್ಬರಿ 7 ವಿಕೆಟ್ಗಳನ್ನು ಕಬಳಿಸಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಚಾರ್ಲಿ ಕ್ಯಾಸಲ್ಗೂ ಮುನ್ನ ವಿಶ್ವದ ಯಾವೊಬ್ಬ ಬೌಲರ್ಗೂ ಕೂಡ ತಮ್ಮ ಚೊಚ್ಚಲ ಪಂದ್ಯದಲ್ಲಿ ಇಷ್ಟು ವಿಕೆಟ್ಗಳನ್ನು ಪಡೆಯೋಕೆ ಸಾಧ್ಯ ಆಗಿರಲಿಲ್ಲ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.